ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟೇಕ್ ಎರಾ ಚಾನಲ್. ಕೆಲವು ಸಲ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸದಲ್ಲಿ ಏನಾದರೂ ಒಂದು ಅಡೆತಡೆಗಳು ಬರ್ತಾನೆ ಇರುತ್ತೆ. ಏನೇನೋ ಅಂದ್ಕೊಂಡಿರ್ತೀರಾ, ಅದು ಎಲ್ಲದಕ್ಕೂ ಯಾವುದೋ ಒಂದು ಆಬ್ಸ್ಟಿಕಲ್ ಬಂದು ನಿಂತು ಹೋಗ್ತಾ ಇರುತ್ತೆ. ಮತ್ತು ರಿಲೇಷನ್ಶಿಪ್ಪಲ್ಲಿ ನೋವು, ಹಣದಲ್ಲಿ ಒಂದು ಅಡೆತಡೆ, ಮನಸ್ಸಿನಲ್ಲಿ ಏನೋ ಒಂದು ಭಯ, ಮನಸ್ಸಿನಲ್ಲಿ ಒಂದು ಗೊಂದಲ, ಕನ್ಫ್ಯೂಷನ್ಸ್ ಇದೆಲ್ಲ ಸಾಮಾನ್ಯವಾಗಿರುತ್ತೆ. ಆದರೆ ಪ್ರತಿಯೊಂದು ಅಡೆತಡೆಗೂ ಒಂದು ಕಾರಣ ಖಂಡಿತ ಇರುತ್ತೆ ಮತ್ತು ಪ್ರತಿಯೊಂದು ಆತ್ಮಕ್ಕೂ ರಕ್ಷಣೆ ನೀಡೋದಕ್ಕೆ ಅಂತ ಒಂದು ದೈವಿಕ ಶಕ್ತಿ ಕೂಡ ಇರುತ್ತೆ. ನಿಮ್ಮ ಭವಿಷ್ಯದ ದಾರಿಯಲ್ಲಿ ಯಾವೆಲ್ಲ ಅಡೆತಡೆಗಳು ಬರಬಹುದು, ಬಂದರೆ ಆ ಒಂದು ಅಡೆತಡೆಗಳಿಂದ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಯಾವ ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ನಿಮ್ಮ ಜೀವನದಲ್ಲಿ ಪದೇ ಪದೇ ಏನಾದರೂ ಸಮಸ್ಯೆಗಳು ಬರ್ತಾ ಇದ್ದರೆ ಅದು ಖಂಡಿತ ಕೋಇನ್ಸಿಡೆನ್ಸ್ ಆಗಿರೋದಿಲ್ಲ. ಅದು ನಿಮ್ಮ ಆತ್ಮದ ಪ್ರಯಾಣದಲ್ಲಿರುವ ಒಂದು ಅಡೆತಡೆಗಳ ಸೂಚನೆ ಆಗಿರುತ್ತೆ. ಪ್ರತಿಯೊಂದು ಕಷ್ಟಕ್ಕೂ ಒಂದು ದೈವಿಕ ರಕ್ಷಣೆ ಅನ್ನೋದು ನಿಮಗೆ ಸಿಗುತ್ತೆ. ಇಂದು ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳು ಯಾವುದು, ಯಾವ ದೇವರ ಶಕ್ತಿ ನಿಮ್ಮನ್ನು ಕಾಪಾಡ್ತಿದೆ ಅನ್ನೋದನ್ನು ರೀಡಿಂಗ್ ಮೂಲಕ ತಿಳ್ಕೊಳ್ಳೋಣ. ಆದರೆ ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅವರು ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅವರು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಉತ್ತಮವಾದ ವಿಡಿಯೋಸ್ ಬೇಕು ಅನ್ನೋದಾದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅವರು ಖಂಡಿತ ಪ್ರೊಫೈಲನ್ನು ಫಾಲೋ ಮಾಡಿ. ನಮ್ಮ ಸಂಸ್ಥೆಯಿಂದ ಯಾವೆಲ್ಲ ಒಂದು ಸೇವೆಗಳು ಲಭ್ಯ ಇದೆ, ಕಂಪ್ಲೀಟ್ ಆಗಿರೋ ಡೀಟೇಲ್ಸನ್ನು, ವಿವರಗಳನ್ನು ನೀವು ಪಡ್ಕೋಬೇಕು. ಇನ್ನಷ್ಟು ಪರಿಹಾರಗಳನ್ನು ಯಾವುದೇ ಒಂದು ಪೇ ಮಾಡದೆ ಪಡ್ಕೋಬೇಕು ಅನ್ನೋ ಉದ್ದೇಶ ನಿಮಗೆ ಇದ್ದರೆ ಖಂಡಿತ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಿ. ಅದರಲ್ಲಿ ಇನ್ನೂ ಕೂಡ ಉತ್ತಮವಾದಂಥ ಒಂದು ವಿವರಗಳನ್ನು, ಪರಿಹಾರಗಳನ್ನು ಪ್ರತಿದಿನ ನಾವು ಅಪ್ಲೋಡ್ ಮಾಡ್ತೇವೆ. ಯಾರಿಗೆ ಲಿಂಕ್ ಬೇಕಾಗಿದೆ ಅವರು ಖಂಡಿತ ಬಯೋದಲ್ಲಿ ನೋಡ್ಬೋದು ಅಥವಾ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಖಂಡಿತ ಇರುತ್ತೆ. ಈಗ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು 3 ಕಾರ್ಡ್ಗಳು ಕಾಣ್ತಿದೆ ಅಲ್ವಾ, 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬರ್ತಾ ಇರುವಂಥ ಅಡೆತಡೆಗಳೇನು ಅಂತ ನೋಡೋದಾದರೆ, ಈ ಒಂದು ಕಾರ್ಡ್ ಹೇಳ್ತಾ ಇರುವಂಥದ್ದು ನೀವೊಂದು ಹೊಸ ದಾರಿ ಕಡೆ ಹೆಜ್ಜೆ ಇಡ್ತಾ ಇದ್ದೀರಾ. ಆದರೆ ಆ ದಾರಿನಲ್ಲಿ ತುಂಬ ಗೊಂದಲ ಇದೆ, ತಪ್ಪು ನಿರ್ಧಾರಗಳು, ತಪ್ಪು ಜನಗಳು, ಮೋಸ ಮಾಡುವಂಥವರು ಕಾಣ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ದಿಕ್ಕು ತೋಚದೇ ಇರುವಂಥ ಪರಿಸ್ಥಿತಿಗಳು ನಿಮಗೆ ಎದುರಾಗೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಕೆಲವೊಂದು ಸಲ ನಿಮಗೆ ಎಲ್ಲನೂ ಬಿಟ್ಟು ಓಡಿ ಹೋಗಬೇಕು ಅಂತ ಕೂಡ ಅನಿಸುತ್ತೆ. ಕೆಲವೊಂದು ಸಲ ಯಾರನ್ನೋ ನಂಬಿ ನಾವು ತುಂಬ ನೋವು ಅನುಭವಿಸುವಂಥ ಪರಿಸ್ಥಿತಿ ಬಂತಲ್ಲ ಅನ್ನೋ ಒಂದು ಯೋಚನೆ ಕೂಡ ನಿಮಗೆ ಕಾಣಿಸುತ್ತೆ. ನಿಮ್ಮ ಆತ್ಮ ಒಂದು ದೊಡ್ಡ ಪರಿವರ್ತನೆಯ ಹಂತದಲ್ಲಿದೆ ಅನ್ನೋದು ಕಾಣಿಸ್ತಾ ಇರುವಂಥದ್ದು. ಈ ಸಮಯದಲ್ಲಿ ನೀವು ತುಂಬ ಜಾಗ್ರತೆಯಿಂದ ಇರಬೇಕು. ತುಂಬ ಆತ್ಮವಿಶ್ವಾಸ ಮತ್ತು ಒಂದು ರಕ್ಷಣೆ ಅಗತ್ಯ ನಿಮಗೆ ಖಂಡಿತ ಕಾಣಿಸ್ತಾ ಇದೆ. ಆದರೆ ಈ ಒಂದು ಅಡೆತಡೆಗಳನ್ನೆಲ್ಲ ಕೂಡ ನೀವು ಮೆಟ್ಟಿ ನಿಲ್ಲೋದಕ್ಕೆ ನಿಮಗೆ ಸಹಾಯ ಮಾಡಲಿಕ್ಕೆ ಅಂತ ಇರುವಂಥವರು ಜಾಂಬವಂತ. ಇವರು ನಿಮಗೆ ರಕ್ಷಣೆ ಅಷ್ಟೇ ಅಲ್ಲ, ಅವರು ಒಂದು ತುಂಬ ಜ್ಞಾನ, ಧೈರ್ಯ, ಸಹನೆ ಮತ್ತು ಆತ್ಮ ಬಲದ ಒಂದು ಪ್ರತೀಕ ಆಗಿರ್ತಾರೆ. ಅಂದರೆ ರಾಮಾಯಣದಲ್ಲಿ ಹೇಗೆ ಹನುಮಂತನೊಳಗಡೆ ಇರೋ ಒಂದು ಶಕ್ತಿನ ಜಾಂಬವಂತ ನೆನಪಿಗೆ ತರ್ತಾರೆ, ಅದೇ ರೀತಿ ಈಗ ನಿಮ್ಮೊಳಗಿರೋ ಶಕ್ತಿಯನ್ನು ಜಾಗೃತ ಮಾಡೋದಕ್ಕೆ ಜಾಂಬವಂತನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನೀವು ಏನೆಲ್ಲ ಒಂದು ಅಡೆತಡೆಗಳನ್ನ ಫೇಸ್ ಮಾಡ್ತೀರಾ ಅದೆಲ್ಲನೂ ಕೂಡ ನಿಮ್ಮನ್ನು ಒಂದು ಗಟ್ಟಿ ಮಾಡೋದಕ್ಕೆ ನಿಮಗೆ ಕೊಡ್ತಾ ಇರುವಂಥ ಒಂದು ಪರೀಕ್ಷೆ ರೀತಿ ಇರುವಂಥದ್ದು. ಹೊಸ ದಾರಿಯನ್ನು ಆರಂಭಿಸ್ತಾ ಇದ್ದೀರಾ, ಆದರೆ ಯಾರನ್ನು ಕೂಡ ಕಣ್ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಜಾಂಬವಂತನ ಶಕ್ತಿ ಹೇಳೋದು ನಿಮ್ಮೊಳಗಿರೋ ಶಕ್ತಿಯನ್ನು ಮರಿಬೇಡಿ. ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆ ಜಾಂಬವಂತ ಕೂಡ ಇದ್ದಾರೆ, ನನ್ನ ಒಂದು ಶಕ್ತಿ ಇದೆ ಅಂತ ಜಾಂಬವಂತವರು ಹೇಳ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ಯಾವೆಲ್ಲ ಒಂದು ಕೆಟ್ಟ ಸ್ನೇಹಿತರಿದ್ದಾರೆ ನಿಮಗೆ, ಅವರು ದೂರ ಕೂಡ ಆಗ್ಬೋದು. ಕೆಲವರು ಒಂದು ನಿಜ ಸ್ವರೂಪ ನಿಮಗೆ ಗೊತ್ತಾಗೋ ಚಾನ್ಸಸ್ ಕಾಣಿಸ್ತಿದೆ. ಮನಸ್ಸಿನಲ್ಲಿರುವಂಥ ಏನು ಗೊಂದಲ ಇದೆ ಅದು ಸ್ವಲ್ಪ ಹೆಚ್ಚಾಗೋ ರೀತಿ ಇದೆ. ಮತ್ತು ಒಂದು ಲೋನ್ಲಿನೆಸ್, ಒಂಟಿತನನ ನೀವು ಅನುಭವಿಸ್ತೀರಾ. ಅದೇ ಸಮಯದಲ್ಲಿ ಒಂದು ಆಧ್ಯಾತ್ಮಿಕ ಒಂದು ಜಾಗೃತಿ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಪರಿಹಾರಗಳು ಏನು ಮಾಡ್ಕೋಬೋದು ಅಂತ ನೋಡೋದಾದರೆ, ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲೀಸ್ ಹೇಳ್ಕೋಬೋದು ಅಥವಾ ರಾಮನಾಮವನ್ನು ಜಪ ಮಾಡಬಹುದು.
ಗ್ರೌಂಡಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಬರಿಗಾಲಲ್ಲಿ ಸ್ಲಿಪ್ಪರ್ ಹಾಕ್ಕೊಳ್ದೆ, ನೀವು ಚಪ್ಪಲಿ ಹಾಕ್ಕೊಳ್ದೆ ಭೂಮಿ ಮೇಲೆ ನಡೆಯುವಂಥದ್ದು, ಭೂಮಿಯ ಒಂದು ಎನರ್ಜಿ ನಿಮಗೆ ಸಿಗುತ್ತೆ. ಇದರಿಂದ ಒಂದು 5 ನಿಮಿಷಗಳ ಕಾಲ ಮನಸ್ಸಿನಲ್ಲಿ ಯಾವುದೇ ಯೋಚನೆ ಮಾಡದೆ ಭೂಮಿ ಮೇಲೆ ನಡಿಬಹುದು, ಅಥವಾ ಒಂದು ಹುಲ್ಲು ಹಾಸಿರುತ್ತಲ್ವ ಅದ್ರ ಮೇಲೆ ನಡಿಬೋದು. ಅದರಿಂದ ನಿಮ್ಮ ಒಂದು ಶಕ್ತಿ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಕೆಲವೊಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಬ್ಲ್ಯಾಕ್ ಟರ್ಮಲಿನ್ ಆಗಿರ್ಬೋದು, ಟೈಗರ, ಈ ರೀತಿ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡೋದ್ರಿಂದ ಅದರಿಂದ ಕೂಡ ನಿಮ್ಮ ಒಂದು ಆತ್ಮದ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಇದು ನಿಮ್ಮ ಆತ್ಮಕ್ಕೆ ಬಂದಿರೋ ಒಂದು ದೈವಿಕ ಮಾರ್ಗದರ್ಶನ. ನಿಮ್ಮ ದಾರಿಲಿರೋ ಅಡೆತಡೆಗಳು ಏನೆಲ್ಲ ಇದ್ರೂ ಕೂಡ ನಿಮಗೆ ಒಂದು ದೈವಿಕ ರಕ್ಷಣೆ ಖಂಡಿತ ಇದೆ. ನಿಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿಕೊಂಡು ಒಂದು ಅಭಿವೃದ್ಧಿಯತ್ತ ನಿಮ್ಮ ಜೀವನ ಹೋಗಬೇಕು ಅನ್ನೋದಾದರೆ ಕ್ರಿಸ್ಟಲ್ಗಳ ಸಹಾಯವನ್ನು ನೀವು ತೆಗೆದುಕೊಳ್ಬೋದು. ಇದು ಒಂದು 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇದರಲ್ಲಿ ನಿಮ್ಮ ಜಾತಕದ ಪ್ರಕಾರ 7 ಚಕ್ರಗಳ ಪ್ರಕಾರ, ಅಷ್ಟೇ ಅಲ್ಲದೆ ನಿಮ್ಮ ರಕ್ಷಣೆಗಾಗಿ ಕೂಡ ಒಂದು ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ಇದರಲ್ಲಿ ಕಾರ್ಮಿಕ್ ನಂಬರ್ ಆಗಿರ್ಬೋದು, ಡೆಸ್ಟಿನಿ ನಂಬರ್, ಈ ರೀತಿ ಎಲ್ಲ ಒಂದು ನ್ಯೂಮರಾಲಜಿ ಆಗಿರಬಹುದು, ಮತ್ತು ಆಕಾಶಿಕ್ ರೀಡಿಂಗಲ್ಲಿ ಬರುವಂಥ ಒಂದು ಕಾರ್ಮಿಕ್ ಡೆಪ್ಟ್ಸ್ಗಳಿಗೆ ಎಲ್ಲದಕ್ಕೂ ಸೇರಿ ಕ್ರಿಸ್ಟಲ್ಗಳನ್ನು ಹಾಕಿ ನಿಮ್ಮ ಜಾತಕಕ್ಕೆ ಹೊಂದೋ ರೀತಿ ಒಂದು ಬ್ರೇಸ್ಲೆಟನ್ನು ನಾವು ತಯಾರು ಮಾಡಿ ನಿಮಗಾಗಿಯೇ ಕೊಡುವಂಥದ್ದು. ಇದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ರಕ್ಷಣೆ ಜೊತೆಗೆ ಒಂದು ಅಭಿವೃದ್ಧಿಯನ್ನು ನೀವು ಕಾಣ್ತೀರಾ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬಂದಿರುವಂಥ ಕಾರ್ಡು ಹೇಳ್ತಾ ಇರೋದು ಏನಂತ ನೋಡೋದಾದರೆ, ನಿಮ್ಮ ಸುತ್ತಲೂ ಕೂಡ ಒಂದು ಕ್ಯೂರಿಯಾಸಿಟಿ, ಅಬ್ಸರ್ವೇಷನ್ ಮತ್ತು ಒಂದು ಹಿಡನ್ ಇನ್ಫಾರ್ಮೇಷನ್, ಒಂದು ಸತ್ಯ ಏನಿದೆ ಆ ಒಂದು ಎನರ್ಜಿ ಕಾಣಿಸ್ತಾ ಇರುವಂಥದ್ದು. ಯಾರೋ ನಿಮ್ಮನ್ನು ತುಂಬಾ ಗಮನ ಇಟ್ಟು ಗಮನಿಸ್ತಾ ಇದ್ದಾರೆ, ಯಾರೋ ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ಬೋದು. ನಿಮ್ಮ ಜೀವನದಲ್ಲಿ ಇನ್ನೂ ಕೂಡ ಸಂಪೂರ್ಣವಾಗಿ ತಿಳಿದೇ ಇರೋ ಒಂದು ಸತ್ಯ ಈಗ ಗೊತ್ತಾಗುವಂಥ ಸಮಯ ಇದಾಗಿದೆ. ನಿಮ್ಮ ದಾರಿನಲ್ಲಿ ಕನ್ಫ್ಯೂಷನ್, ಓವರ್ ಥಿಂಕಿಂಗ್, ಟ್ರಸ್ಟ್ ಇಶ್ಯೂಸ್, ನಂಬಿಕೆ, ಯಾರನ್ನು ನಂಬಬೇಕು ಅನ್ನೋದು ಗೊತ್ತಾಗದೆ ಒಂದು ಮಾನಸಿಕ ಒತ್ತಡದಿಂದ, ಸ್ಟ್ರೆಸ್ಸಿಂದ ನೀವು ಒದ್ದಾಡ್ತಿದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ಕೆಲವೊಂದು ಸಲ ಜನರ ಮಾತುಗಳಿಂದ ಮನಸ್ಸಿಗೆ ನೋವು ಕೂಡ ಆಗುತ್ತೆ. ಕೆಲವೊಂದು ಸಲ ಯಾರನ್ನು ನಂಬಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಕಾಣಿಸ್ತಾ ಇದೆ. ನಿಮ್ಮ ಒಂದು ಭವಿಷ್ಯದ ದಾರಿಯಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆ ಅದು ಕಾಣ್ತಿರುವಂಥದ್ದು. ತುಂಬ ಸಡನ್ನಾಗಿ ಒಂದು ಆರ್ಗ್ಯುಮೆಂಟ್ಸ್ ಶುರು ಆಗೋ ಚಾನ್ಸಸ್ ಕಾಣಿಸ್ತಿದೆ. ಎಮೋಷ್ನಲ್ ಇನ್ಸ್ಟೇಬಲ್ ಆಗ್ತೀರಾ. ಆ ಒಂದು ಟೈಮಲ್ಲಿ ಒಂದು ಮಾನಸಿಕ ಪರಿಸ್ಥಿತಿ ಏನಿದೆ ಆ ಒಂದು ಶಾಂತಿಯನ್ನು ಕದಡುವಂತಹ ಪರಿಸ್ಥಿತಿಗಳು ನಿಮಗೆ ಎದುರಾಗುವಂಥದ್ದು ಕಾಣಿಸ್ತಿರುವಂಥದ್ದು. ನಿಮ್ಮನ್ನು ಕಾಪಾಡೋದಕ್ಕೆ ಅಂತ ಇರುವಂಥದ್ದು ಸೋಮದೇವನ ಚಂದ್ರಶಕ್ತಿ. ಸೋಮದೇವ ಅಂದರೆ ಮೂನ್ ಅಂದರೆ ಚಂದ್ರ ಅವರ ಒಂದು ಎನರ್ಜಿ ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇರುವಂಥದ್ದು. ಸೋಮದೇವ ಅಂದರೆ ಚಂದ್ರ ಅವರು ಮನಸ್ಸಿಗೆ ಶಾಂತಿ, ಇಂಟ್ಯೂಷನ್, ಡಿವೈನ್ ಎಮೋಷನ್ಸ್ ಮತ್ತು ಒಂದು ಹೀಲಿಂಗ್ ಎನರ್ಜಿಯ ಒಂದು ಪ್ರತೀಕ ಆಗಿರ್ತಾರೆ. ಯಾವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಂಥ ಒಂದು ತೊಂದರೆಗಳಿರುತ್ತೆ, ಯೋಚನೆ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು, ಅಥವಾ ನೋವಿಂದ ಒದ್ದಾಡುವಂಥದ್ದು, ಇದೆಲ್ಲದನ್ನು ಕೂಡ ಹೀಲ್ ಮಾಡೋದು ಚಂದ್ರ ಅವರೇ ಆಗಿರ್ತಾರೆ. ಕೆಲವೊಂದು ಸಲ ಕತ್ಲೆನಲ್ಲಿ ಮುಳುಗಿದ್ರೂ ಕೂಡ ಅವರು ಮತ್ತೆ ನಿಮಗೆ ಅವರ ಆಶೀರ್ವಾದದಿಂದ ಒಂದು ಸತ್ಯದ ದಾರಿ ಕಡೆ ನಿಮ್ಮನ್ನು ಖಂಡಿತ ಕರ್ಕೊಂಡು ಹೋಗ್ತಾರೆ. ಎಲ್ಲವನ್ನು ಕಣ್ಣಾರೆ ನೋಡಿ, ಆದರೆ ತಕ್ಷಣಕ್ಕೆ ಏನು ಕೂಡ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡಾಗ ಮಾತ್ರ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ರಾತ್ರಿ ಹೆಚ್ಚು ಓವರ್ ಥಿಂಕ್ ಮಾಡೋದು ನಿಮಗೆ ಕಾಣಿಸ್ತಾ ಇರುವಂಥದ್ದು. ಕನಸುಗಳಲ್ಲಿ ಸಂದೇಶಗಳು ಕೂಡ ಬರುತ್ತೆ. ಕೆಲವರ ನಿಜ ಸ್ವರೂಪ ನಿಧಾನವಾಗಿ ಗೊತ್ತಾಗುತ್ತೆ. ನಿಮ್ಮ ಒಂದು ಅಂತರಾತ್ಮದ ಶಕ್ತಿ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗ್ತಾ ಇರುವಂಥದ್ದು. ಒಂದು ಸೈಕಿಕ್ ಸೆನ್ಸಿಬಿಲಿಟಿ ಅಂತ ಏನು ಹೇಳ್ತೀವಿ, ಸೆನ್ಸಿಟಿವಿಟಿ, ಸೊ ಅದು ಕೂಡ ಜಾಸ್ತಿ ಆಗ್ತಾ ಇರುವಂಥ ಟೈಮ್ ಇದಾಗಿದೆ. ಪರಿಹಾರಗಳು ಏನು ಮಾಡ್ಕೋಬೋದು ಅಂತ ನೋಡೋದಾದರೆ, ಪ್ರತಿ ಸೋಮವಾರ ಚಂದ್ರನ ಬೆಳಕಲ್ಲಿ ಒಂದು 5ರಿಂದ 10 ನಿಮಿಷ ಶಾಂತವಾಗಿ ಕುಳಿತುಕೊಂಡು ಓಂ ಸೋಮದೇವಾಯ ನಮಃ ಅನ್ನೋ ಒಂದು ಮಂತ್ರವನ್ನು 11 ಬಾರಿ ಜಪ ಮಾಡ್ಬೋದು. ಮಲಗುವಾಗ ಒಂದು ಸ್ವಲ್ಪ ನೀರನ್ನು ಒಂದು ಪಾತ್ರೆಯಲ್ಲಿ ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ ಸುತ್ತಮುತ್ತ. ನಂತರ ಬೆಳಗ್ಗೆ ಎದ್ದ ನಂತರ ಆ ಒಂದು ನೀರೇನಿದೆ ಅದನ್ನು ಗಿಡಗಳಿಗೆ ಹಾಕೋದ್ರಿಂದ ಒಂದು ಎಮೋಷ್ನಲ್ ಕ್ಲೆನ್ಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸಾಧ್ಯವಾದಷ್ಟು ಒಂದು ಗಾಸಿಪ್ ಆಗಿರ್ಬೋದು, ಆರ್ಗ್ಯುಮೆಂಟ್ಸಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಿದೆಯೋ ಅದನ್ನು ಖಂಡಿತ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ.
ಕೆಲವೊಂದು ಕ್ರಿಸ್ಟಲ್ ಪರಿಹಾರಗಳನ್ನು ಕೂಡ ನೀವು ಪಡ್ಕೊಳ್ಬೋದು. ಒಂದು ಮೂನ್ ಸ್ಟೋನ್ ಆಗಿರ್ಬೋದು, ಲ್ಯಾಬ್ರೋಡರೈಟ್ ಅಂತ ಹೇಳ್ತೀವಿ, ಅಮೆಥೈಸ್ಟ್, ಇದೆಲ್ಲದನ್ನು ಕೂಡ ಯೂಸ್ ಮಾಡೋದ್ರಿಂದ ನೀವು ಎಮೋಷ್ನಲಿ ಬ್ಯಾಲೆನ್ಸ್ ಆಗಿರ್ತೀರ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಓವರ್ ಥಿಂಕಿಂಗ್ ಏನಿದೆ ಅದೆಲ್ಲ ನೆಗೆಟಿವಿಟಿ ಎಲ್ಲನೂ ಕೂಡ ಕಡಿಮೆ ಆಗೋದಕ್ಕೆ ಈ ಒಂದು ಕ್ರಿಸ್ಟಲ್ಗಳ ಸಹಾಯ ನಿಮಗೆ ಖಂಡಿತ ಇದೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ಸತ್ಯಗಳು ಈಗ ಹೊರಗೆ ಬರುವಂಥ ಒಂದು ಸಮಯ ಇದಾಗಿದೆ. ಆದರೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಸೋಮದೇವನ ಚಂದ್ರಶಕ್ತಿ ನಿಮ್ಮ ಮನಸ್ಸನ್ನು ಕಾಪಾಡಿ ಸರಿಯಾದ ದಾರಿ ಕಡೆ ನಡೆಸುತ್ತೆ. ಯಾರಿಗೆ ನೈಟೆಲ್ಲ ನಿದ್ದೆ ಬರೋದಿಲ್ಲ, ತುಂಬ ಯೋಚನೆಗಳು ಕಾಡ್ತಾ ಇರುತ್ತಲ್ವ, ಅಂಥವರು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳನ್ನು ಹಾಕ್ಕೊಳ್ಳೋದ್ರಿಂದ ಅವರ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ತೊಂದರೆಗಳಿದೆ, ಅವರು ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಉಪಯೋಗ ಮಾಡೋದ್ರಿಂದ ಹೊಸ ಹೊಸ ಆಪರ್ಚುನಿಟೀಸ್ ನಿಮಗೆ ಸಿಗೋದಕ್ಕೆ, ನಿಮಗೆ ಏನಾದರೂ ಒಂದು ಮನಿ ಬ್ಲಾಕೇಜಸ್ ಇದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ, ಮತ್ತು ಯಾರಿಗೆಲ್ಲ ಒಂದು ದುಡ್ಡು ಕೊಟ್ಟಿದ್ದೀರಾ ಅದು ವಾಪಸ್ ಬರ್ತಾ ಇಲ್ಲ, ಯಾವುದೋ ಒಂದು ಅಮೌಂಟ್ ಬರಬೇಕಾಗಿದೆ ಅದು ಬರ್ತಾ ಇಲ್ಲ, ಈ ರೀತಿ ಎಲ್ಲ ಯೋಚನೆಗಳು ಯಾರಿದೆ ಅಲ್ವಾ, ಅವ್ರು ಇದನ್ನು ಉಪಯೋಗ ಮಾಡ್ಬೋದು. ಮತ್ತು ಇಲ್ಲಿ ಇನ್ನೊಂದು ಬ್ರೇಸ್ಲೆಟ್ ಏನು ಕಾಣ್ತಿದೆ ಅಲ್ವಾ, ಇದು ಮಕ್ಕಳ ಎಜುಕೇಷನ್ಗೆ ಅಂತ ಇರುವಂಥ ಒಂದು ಬ್ರೇಸ್ಲೆಟ್ ಆಗಿರುತ್ತೆ. ಅವರು ತುಂಬ ಚೆನ್ನಾಗಿ ಓದಬೇಕು, ಅವ್ರಿಗೆ ಯಾವುದೇ ಒಂದು ಡಿಸ್ಟ್ರಾಕ್ಷನ್ ಇರಬಾರ್ದು, ಬೇರೆ ಗಮನ ಇಲ್ಲದೆ ಅವರು ಓದೋದ್ರ ಬಗ್ಗೆ ಮಾತ್ರ ಗಮನ ಕೊಡಬೇಕು ಅಂತ ಯಾರೆಲ್ಲ ತಂದೆ ತಾಯಿಗಳು ಅಂದ್ಕೊಳ್ತಾ ಇದ್ದೀರಾ, ಈ ಒಂದು ಬ್ರೇಸ್ಲೆಟನ್ನು ಅವರಿಗೆ ಹಾಕಬಹುದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ, ಅವರಿಗೆ ಬಂದಿರುವಂಥ ಕಾರ್ಡ್, ನಿಮ್ಮ ಜೀವನದಲ್ಲಿ ಈಗ ತುಂಬ ಟೈಮ್ ಬೇಗ ಬೇಗ ಓಡ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ನೀವು ಕೂಡ ಒಂದು ದೊಡ್ಡ ನಿರ್ಧಾರ, ಬದಲಾವಣೆ ಅಥವಾ ಹೋರಾಟದ ಮಧ್ಯದಲ್ಲಿ ನಿಂತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಈ ಕಾರ್ಡ್ ಎನರ್ಜಿ ತುಂಬ ಅಗ್ರೆಸಿವ್, ಫಾಸ್ಟ್ ಮತ್ತು ಅನ್ಪ್ರಿಡಿಕ್ಟಬಲ್ ಅಂತ ಕೂಡ ಅನ್ನಿಸ್ತಾ ಇರುವಂಥದ್ದು. ಅಂದರೆ ಸಡನ್ ಚೇಂಜಸ್ ಅನ್ನೋದು ಕಾಣಿಸ್ತಾ ಇದೆ, ತುಂಬ ಒಂದು ಪ್ರೆಷರ್ ಕಾಣಿಸ್ತಿದೆ, ಮತ್ತು ಒಂದು ಆತುರದ ನಿರ್ಧಾರಗಳೇನಿದೆ, ಬೇರೆ ಜನಗಳು ನಿಮ್ಮನ್ನು ಒಂದು ಆಗಿ ನಿಮ್ಮ ಜೊತೆ ಬಿಹೇವ್ ಮಾಡುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜಸ್ ಕೂಡ ನೀವು ಫೇಸ್ ಮಾಡೋ ರೀತಿ ಕಾಣ್ತಿರುವಂಥದ್ದು. ಕೆಲವೊಂದು ಸಲ ನಿಮಗೆ ಎಲ್ಲನೂ ಕೈ ತಪ್ಪಿ ಹೋಗ್ತಾ ಇದೆ ಅಂತ ಅನ್ನಿಸ್ಬೋದು, ಮನಸ್ಸು ಒಂದು ಯುದ್ಧ ಭೂಮಿ ರೀತಿ ಕೂಡ ಅನಿಸುತ್ತೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಆತ್ಮವನ್ನು ರಕ್ಷಣೆ ಮಾಡೋದಕ್ಕೆ ಅಂತ ನಿಮ್ಮ ಜೊತೆ ಇರುವಂಥ ದೈವಿಕ ಶಕ್ತಿ, ಅದು ಕಾಲ ಆಗಿರ್ತಾರೆ. ಕಾಲ ಅಂದರೆ ಕೇವಲ ಸಮಯ ಅಲ್ಲ, ಅದು ಸೃಷ್ಟಿ, ನಾಶ ಅಥವಾ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ. ಯಾರು ಕೂಡ ಟೈಮಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಏನೇ ಕಷ್ಟಗಳು ಬಂದರೂ ಕೂಡ ಮುಂದೆ ಹೋಗಲೇಬೇಕಾಗುತ್ತೆ. ಇಷ್ಟೇ ಕೋಪ, ಒಂದು ಆ ಥರದ ನಿರ್ಧಾರ ನಮ್ಮ ಒಂದು ದಾರಿಯನ್ನು ನಾಶ ಮಾಡಬಾರ್ದು ಅನ್ನೋದಾದರೆ ಸ್ವಲ್ಪ ಕೋಪವನ್ನು ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಘಟನೆಗೂ ಕೂಡ ಸರಿಯಾದ ಸಮಯ ಅನ್ನೋದಿರುತ್ತೆ. ತಪ್ಪು ಸಮಯದಲ್ಲಿ ನಡೆದಿರುವಂಥದ್ದು ಕೂಡ ನಿಮ್ಮ ಆತ್ಮವನ್ನು ಬಲಪಡಿಸೋದಕ್ಕೆ ಬಂದಿರೋ ಒಂದು ಪಾಠ ಕೂಡ ಆಗಿರುತ್ತೆ. ನೀವೀಗ ಒಂದು ಕಾರ್ಮಿಕ್ ಕ್ಲಿಯರಿಂಗ್ ಅನ್ನೋದು ಕಾಣಿಸ್ತಾ ಇರುವಂಥದ್ದು, ಅಂದರೆ ಒಂದು ಕಾರ್ಮಿಕ್ ಸೈಕಲ್ ನಿಮ್ಮ ಜೀವನದಿಂದ ಒಂದು ಕ್ಲಿಯರ್ ಆಗ್ತಾ ಇರುವಂಥದ್ದು. ಹಳೆ ಜನ ನಿಮ್ಮಿಂದ ದೂರ ಆಗ್ತಾರೆ. ಅಕಸ್ಮಾತ್ ಒಂದು ವಿಷಯ ನಿಮಗೆ ಗೊತ್ತಾಗ್ಬೋದು, ಕೆಲವೊಂದು ಸಂಬಂಧಗಳು ಕೂಡ ಮುರಿದು ಹೋಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಈ ಒಂದು ಸಂಬಂಧಗಳು ಏನು ಮುರಿದು ಹೋಗ್ತಿದೆ ಅಲ್ವಾ, ಇದೆಲ್ಲ ಕೂಡ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ನಿಮ್ಮಿಂದ ದೂರ ಆಗ್ತಾ ಇರುವಂಥದ್ದು. ಯಾಕೆಂದರೆ ಕಾಲದ ಶಕ್ತಿ ನಿಮ್ಮನ್ನು ತಪ್ಪು ದಾರಿಯಿಂದ ತೆಗೆದು ಸರಿಯಾದ ಒಂದು ದಾರಿ ಕಡೆ ಕರ್ಕೊಂಡು ಹೋಗ್ತಾ ಇದೆ. ನೀವು ಕೂಡ ಇನ್ನೂ ಒಂದು ಒಳ್ಳೆಯ ದಾರಿಗೆ ಬೇಗನೆ ಬರಬೇಕು, ಕೆಟ್ಟ ಜನರ ಪ್ರಭಾವದಿಂದ ದೂರ ಆಗಬೇಕು ಅಂತ ನೀವು ಕೂಡ ಅಂದ್ಕೊಳ್ತಾ ಇದ್ದರೆ ಈ ಒಂದು ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ 11 ಸಲ ಓಂ ಕಾಲಭೈರವಾಯ ನಮಃ ಅಂತ ಜಪ ಮಾಡಿ. ಸಾಧ್ಯ ಆದರೆ ಕಾಲಭೈರವಾಷ್ಟಕಂ ಅಂತ ಒಂದು ಅಷ್ಟಕಂ ಬರುತ್ತೆ, ಅದನ್ನು ಕೂಡ ನೀವು ಕೇಳಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಒಂದು ಆತುರವಾಗಿ ಮಾತಾಡೋದು, ಆತುರವಾಗಿ ನಿರ್ಧಾರ ತಗೊಳ್ಳೋದನ್ನು ತಪ್ಪಿಸ್ಬೇಕಾಗುತ್ತೆ. ಯಾವುದಾದ್ರೂ ಒಂದು ದ್ವೇಷ ಅನ್ನೋದು ನೀವು ಇಟ್ಕೊಂಡಿದ್ರೆ ಮನಸ್ಸಲ್ಲಿ, ಅದನ್ನು ಖಂಡಿತ ಬಿಟ್ಬಿಡಿ. ಶನಿವಾರದ ದಿನ ದೀಪ ಹಚ್ಚಿ ಕಾಲಭೈರವ ಅಥವಾ ಶಿವನ ಧ್ಯಾನವನ್ನು ಮಾಡ್ಬೋದು. ಸಾಧ್ಯವಾದರೆ ಬ್ಲಾಕ್ ಅಬ್ಸಿಡಿಯನ್ ಆಗಿರ್ಬೋದು, ಹೆಮಟೈಟ್ ಮತ್ತು ಗಾರ್ನೆಟ್ ಅನ್ನೋ ಒಂದು ಕೆಲವೊಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಈ ರೀತಿ ಏನು ತೊಂದರೆಗಳು ಬರುತ್ತೆ ನಿಮಗೆ, ಆಬ್ಸ್ಟಿಕಲ್ಸ್, ಅದೆಲ್ಲದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಹಾಯ ಅಂತ ಆಗುತ್ತೆ. ನಿಮಗೆ ಖಂಡಿತ ಕಾಲಭೈರವನ ಒಂದು ಆಶೀರ್ವಾದ ಅನ್ನೋದು ಸಿಗ್ತಾ ಇದೆ. ನೀವು ಯಾವುದಕ್ಕೂ ಹೆದರ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ.
ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ರೆಸೊನೇಟ್ ಆಯ್ತಾ ಇಲ್ಲೋದನ್ನು ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ದೈವಿಕ ಸಂದೇಶದ ಜೊತೆ ಭೇಟಿಯಾಗೋಣ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ವಾಟ್ಸಪ್ ಚಾನಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ಮಿಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬಹಳಷ್ಟು ಮುಖ್ಯ ಮಾಹಿತಿಗಳನ್ನು ನೀವು ಮಿಸ್ ಮಾಡ್ಕೊಳ್ತೀರಾ. ಧನ್ಯವಾದಗಳು. ಶುಭ ದಿನ.